ನೋಡಿ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ವಿಚಾರಕ್ಕೆ ಬರೋದಾದ್ರೆ, ನೀವು 2023ರಲ್ಲಿ ಯಾವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ಕರ್ನಾಟಕ ರಾಜ್ಯ ಜನತೆ ನೋಡಿರೋದು ಒಂದು ಕಾಂಗ್ರೆಸ್ನ ಸರ್ಕಸ್. ಇದು ಇರೋರೆಲ್ಲ ಜೋಕರ್ಗಳು. ನೀವು ಫಸ್ಟ್ ಟೈಮು ಅವ್ರ ಚುನಾವಣೆ ರಿಸಲ್ಟ್ ಅಂತ ಬಂದಾಗ ನೀವು ಅಬ್ಸರ್ವ್ ಮಾಡಿದ್ರೆ, ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕೆ 1 ವಾರದಿಂದ 10 ದಿವಸ ದೊಡ್ಡ ಸರ್ಕಸ್ ನಡೀತು. ಸಿದ್ದರಾಮಯ್ಯರು ಡೆಲ್ಲಿಗೆ ಹೋಗಿ ಕೂತ್ಕೊಳ್ಳೋದು, ವಾಪಸ್ ಬರೋದು, ಇಲ್ಲಿ ಡಿ ಕೆ ಶಿವಕುಮಾರ್ ಮುನ್ಸ್ಕೊಳ್ಳೋದು, ನಾನು ಡೆಲ್ಲಿಗೆ ಹೋಗಲ್ಲ ಅಂತ ಹೇಳೋದು, ಅವ್ರು ಸಮಾಧಾನ ಮಾಡೋದಕ್ಕೆ ಇನ್ನೊಬ್ರು ಬರೋದು, ಅದಾದ ನಂತರ ಡಿ ಕೆ ಶಿ ಬೆಂಬಲಿಗರು ಒಂದು ಕಡೆ, ಸಿದ್ದರಾಮಯ್ಯ ಬೆಂಬಲಿಗರು ಒಂದು ಕಡೆ, ಹಿಂಗೆಲ್ಲ ಒಂದು ದೊಡ್ಡ ಸರ್ಕಸ್ ನೋಡ್ಬಿಟ್ಟು ಕೊನೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು. ಆ ಸರ್ಕಸ್ ಅಲ್ಲೇ ನಿಲ್ತು. ಅದಾದ ಒಂದು 2 ತಿಂಗಳಪ್ಪ ಸ್ಟಾರ್ಟು. ಸಿದ್ದರಾಮಯ್ಯ ಬೆಂಬಲಿಗರು ಒಂದಷ್ಟು ಕಡೆ, ಯಾರು ಈ ಬಿ ಕೆ ಹರಿಪ್ರಸಾದ್ ಅಂತೆ, ಮಾದೇವಪ್ಪ ಅಂತೆ, ತಿರ್ಗಿ ಈ ಕಡೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಇಕ್ಬಾಲ್ ಹುಸೇನ್ ಅಂತೆ, ಶಿವಗಂಗಾ ಬಸವರಾಜ್ ಅಂತೆ, ಇವ್ರೇನು ಹೇಳೋದು, ಇಲ್ಲ 50-50 ಅಧಿಕಾರ ಹಂಚಿಕೆ ಆಗೋಗಿದೆ ಅಂತ ಇವರೊಂದು ಹೇಳಿಕೆ ಕೊಡೋದು. ಅವ್ರು ಆ ಕಡೆ ಕೊಟ್ಟ ತಕ್ಷಣ ಯಾಕೆ ಏನು ಅಧಿಕಾರ ಹಂಚಿಕೆ ಏನೂ ಆಗಿಲ್ಲ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಅವ್ರ ಕಡೆ ಅವ್ರು ಹೇಳ್ಕೊಂಬಂದು ಕೂತ್ಕೊಳ್ಳೋದು. ಬರೀ ಈ ಸರ್ಕಸ್, ಈ ಡ್ರಾಮಾದಲ್ಲೇ 3 ವರ್ಷ ಆಗೋಯ್ತು. ಆಯ್ತು, 3 ವರ್ಷ ಆದ್ಮೇಲೆ ಏನಾಯ್ತು, ಕೊನೆಗೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರು. ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಮತ್ತೆ ಹೊಸ ಡ್ರಾಮಾ. ಫಸ್ಟ್ 13 ಜನ ಏನೋ ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡಿದ ತಕ್ಷಣ ಇನ್ನೊಂದು ಹೊಸ ಸರ್ಕಸ್ ಸ್ಟಾರ್ಟ್ ಡಿ ಕೆ ಶಿವಕುಮಾರ್ ಇದರಲ್ಲಿ. ಆ ಸರ್ಕಸ್ ಅಲ್ಲಿ ಏನು, ಫಸ್ಟ್ ಕೃಷ್ಣ ಬೈರೇಗೌಡ ನನಗೆ ಬೆಂಗಳೂರು ಕೊಟ್ಟಿಲ್ಲ, ಬೆಂಗಳೂರು ಅಭಿವೃದ್ಧಿ ಒಂದು ಬಿಟ್ಬಿಟ್ಟು ಬಾಕಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಯಾವುದು BMRCL ಕೊಟ್ಟಿದ್ದಾರೆ, ಇನ್ನೊಂದು ಯಾವುದೋ ಕೊಟ್ಟಿದ್ದಾರೆ, ನನಗೆ ಆಮೇಲೆ BDA ಕೊಟ್ಟಿಲ್ಲ, ಈ ಥರದ್ದು, ನನಗಿದು ಬೇಡ ಅಂತ ಹೇಳ್ಬಿಟ್ಟು ಕೃಷ್ಣ ಬೈರೇಗೌಡ ಅವರೊಂದು ಸರ್ಕಸ್ ಆ ಕಡೆ ಸ್ಟಾರ್ಟು. ನೆಕ್ಸ್ಟ್ ಅದಾದಮೇಲೆ ರಾಮಲಿಂಗಾರೆಡ್ಡಿ, ನನಗೆ ಇರಿಗೇಷನ್ ಬೇಡ, ನಾನು ಡ್ಯಾಮ್ ನೋಡಿಲ್ಲ, ನನಗೆ ನೀರೇ ಬೇಡ, ನಾನು ನೀರಿರೋ ಕಡೆ ಹೋಗಲ್ಲ, ನನಗೆ ಬೇಡ, ನಂಗೆ ಆ ಮಂತ್ರಿಮಂಡಲದಲ್ಲಿ ನಂಗೆ ಸಚಿವ ಸ್ಥಾನನೇ ಬೇಡ ಅಂತ ಅವ್ರು ಇನ್ನೊಂದು ಡ್ರಾಮಾ ಮಾಡ್ಕೊಂಡ್ರು. ಇವರು ಡ್ರಾಮದಲ್ಲಿ ಹಾಳಾಗಿದ್ದಾರೆ ಪಾಪ ನಮ್ಮ ರಾಜ್ಯದ ರೈತರು. ಬರಗಾಲ ಬಂತು, ಡ್ಯಾಮಲ್ಲಿ ನೀರಿಲ್ಲ, ಯಾರೊಬ್ಬ ಸಚಿವನು ಹೋಗ್ಬಿಟ್ಟು ಅಲ್ಲಿ ವಿಸಿಟ್ ಮಾಡಲಿಲ್ಲ, ಈ ರೀತಿಯಾಗಿ ಅಲ್ಲೊಂದು ಸರ್ಕಸ್ ನೋಡಾಯ್ತು. ಆ ಸರ್ಕಸ್ ಆದ್ಮೇಲೆ ಈಗ ತಿರ್ಗಾ ನಿನ್ನೆ ನೋಡಿ ಮತ್ತೆ 20 ಜನ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅಂತ ಹೇಳಿ 1 ಜನ ಲಿಸ್ಟ್ನ ತಂದಿದ್ದಾರೆ. ಆ ಲಿಸ್ಟ್ನ ನೋಡಿದ್ರೆ, ಆ ಲಿಸ್ಟ್ ಇಟ್ಕೊಂಡ ತಕ್ಷಣ ಅಲ್ಲೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್. ಫಸ್ಟು ಮಂಕಾಳ ವೈದ್ಯ ಹೆಸರಿತ್ತು, ಆಮೇಲೆ ನೋಡ್ರೆ ಮಂಕಾಳ ವೈದ್ಯ ಹೆಸರು ಇಲ್ವೇ ಇಲ್ಲ, SS ಮಲ್ಲಿಕಾರ್ಜುನ್ ಹೆಸರು. ಅದು ಏನು ಅವ್ರು ಕೊಡುವಂತ ವಾಟ್ಸಪ್ ಗ್ರೂಪ್ಗಳಲ್ಲಿ ಡಿಸ್ಕಷನ್ ಆಗ್ತಾ ಇತ್ತು. ಟೈಪ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗೋಯ್ತಂತೆ, ಮಲ್ಲಿಕಾರ್ಜುನ್ ಅನ್ನೋ ಕಡೆ ಮಂಕಾಳ ವೈದ್ಯ ಬಂದ್ಬಿಡ್ತಂತೆ. ಹಿಂಗೆ ಈ ಥರದೆಲ್ಲ ಉತ್ತರಗಳು ಕೊಡ್ತಾ ಇದ್ದಾರೆ. ತಿರ್ಗ ಒಬ್ರು ಮಹಿಳಾ ಪ್ರಾತಿನಿಧ್ಯ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ. ಒಂದು ಮಹಿಳೆಗೆ ಒಂದೇ ಒಂದು ಏನಿಲ್ಲ ಪ್ರಾತಿನಿಧ್ಯ ಕೊಡುವಂತ ಕೆಲಸ ಮಾಡಿಲ್ಲ. ಇವ್ರು ಕೇಂದ್ರದಲ್ಲೂ ಹಂಗೆ ಮಾಡಿದ್ರು, ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡಿದ್ರು. ಇಲ್ಲೂ ಅಷ್ಟು ಒಂದು ಮಹಿಳೆಗೊಂದು ಪ್ರಾತಿನಿಧ್ಯ ಕೊಡುವಂತ ಕೆಲಸ ಮಾಡಿಲ್ಲ. ಈ ನಡುವೆ ಸ್ಕ್ಯಾಮ್ಸ್ಟರ್ ಯಾರು, ನಾಗೇಂದ್ರ. ಇದೇ ನಾಗೇಂದ್ರ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಮಂಡಳಿಯಲ್ಲಿ 187 ಕೋಟಿ ಫ್ರಾಡ್ ಮಾಡಿದ್ದು ಸಿದ್ದರಾಮಯ್ಯನವರು ಸದನದಲ್ಲೇ ಒಪ್ಕೊಂಡಿದ್ರು. 89 ಕೋಟಿ ಹೌದು ಫ್ರಾಡ್ ಆಗಿರೋದು ನಿಜ ಅಂತ ಹೇಳ್ಬಿಟ್ಟು. ತಿರ್ಗಾ ದುಡ್ಡು ತೆಲಂಗಾಣ ಚುನಾವಣೆಗೆ ಹೋಯ್ತು, ಆಮೇಲೆ ಬಳ್ಳಾರಿಗೆಲ್ಲಾನು ಹೋಯ್ತು. ಅಷ್ಟಾಗಿದೆ ಅಂತ ಇದ್ರೂ ಕೂಡ ತಿರ್ಗಾ CBI ಚಾರ್ಜ್ ಶೀಟ್ ಅಲ್ಲಿ ಇವತ್ತು ನಾಗೇಂದ್ರನ ಹೆಸರಿದ್ರೂ ಕೂಡ ನಾಗೇಂದ್ರನ ಇಷ್ಟು ಬೇಗ ಕ್ಯಾಬಿನೆಟ್ಗೆ ಸೇರಿಸ್ಕೋತಾರೆ ಅಂತ ಹೇಳಿದ್ರೆ 100% ನಾಗೇಂದ್ರ ಇಲ್ಲಿ ಸಿದ್ದರಾಮಯ್ಯನ ಬ್ಲಾಕ್ ಮೇಲೇ ಮಾಡಿ ಮಂತ್ರಿ ಆಗಿರೋದು. ಯಾಕಂದ್ರೆ ವಾಲ್ಮೀಕಿ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನ ನಾನು ಬಾಯ್ ಬಿಟ್ಬಿಡ್ತೀನಿ, ಬಿಟ್ಟರೆ ನಿಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿನೇ ವಾಪಸ್ಸು ನಾಗೇಂದ್ರ ಮಂತ್ರಿ ಆಗಿರೋದು. ನೆಕ್ಸ್ಟ್ ಗೃಹಲಕ್ಷ್ಮಿ ಹಣಕ್ಕೆ ವಿಚಾರಕ್ಕೆ ಬರೋಣ. ಗೃಹಲಕ್ಷ್ಮಿ ಹಣ 5,000 ಕೋಟಿ ಏನಾಯ್ತು ಅಂತ ನಾವು ಲೆಕ್ಕ ಕೇಳ್ತಾ ಇದ್ದೀವಿ. 2 ತಿಂಗಳದು, ಫೆಬ್ರವರಿ 25 ಮಾರ್ಚ್ 25 ಇವತ್ತರೆಗೂ ಲೆಕ್ಕ ಕೊಡಲಿಲ್ಲ. ಲೆಕ್ಕ ಕೊಡಿದ್ರೆ ಸಿದ್ದರಾಮಯ್ಯನವರು ಡಿಸೈನ್ ಮಾಡಿಬಿಟ್ರು. ಅದಾದ್ಮೇಲೆ ಲೆಕ್ಕ ಕೊಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಇವತ್ತು. ಇವಾಗ ನೆಕ್ಸ್ಟ್ 5,000 ಕೋಟಿಗೆ ಲೆಕ್ಕ ಕೊಡೋರು ಯಾರು? ಇಷ್ಟು ತಿಂಗಳಿಂದ ಕೇಳ್ತಾ ಇದ್ದೀವಿ. ಲೆಕ್ಕ ಕೊಡಿದ್ರೆ ಇವ್ರು ರಿಸೈನ್ ಮಾಡಿ ಇವ್ರು ಎಸ್ಕೇಪ್ ಆಗ್ಬಿಟ್ರು. ಇನ್ನು ಜಮೀರ್ ಅಹಮದ್ ಖಾನನ್ನ ಬಾಯಿಗೆ ಬಂದಂಗೆ ಬೈದ್ರು, ಮತ್ತೆ ವಾಪಸ್ ಅವರು ಬ್ಲಾಕ್ ಮೇಲ್ ಮಾಡಿ ಮತ್ತೆ ಒಳಗೆ ಬಂದು ಸೇರ್ಕೊಂಡಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ಓವರ್ ಆಲ್ ಇದು ಇನ್ನೊಂದು ಸರ್ಕಸ್. ಈ ಸರ್ಕಸ್ ಆದ ತಕ್ಷಣ ಇವತ್ತು ನಡೀತಾ ಇದೆ, ರಾಜೀನಾಮೆ ಪರ್ವಗಳು ಶುರುವಾಗಿದೆ. ಒಬ್ಬೊಬ್ಬರು ರಾಜೀನಾಮೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಒಟ್ಟಿನಲ್ಲಿ ರಾಜ್ಯದ ಜನ ಇವರಿಗೆ 136 ಸೀಟ್ ಕೊಟ್ಟರು ಕೂಡ ಇವರು ಆಡಳಿತ ನಡೆಸೋದಕ್ಕೆ ಯೋಗ್ಯರಲ್ಲ, ಯೋಗ್ಯತೆ ಇಲ್ಲ ಇವ್ರಿಗೆ ಅನ್ನೋದನ್ನೇ ಅವರು ಕಳೆದ 3 ವರ್ಷಗಳಿಂದ ಇವರು ಸರ್ಕಸ್ನ ತೋರಿಸಿ ಒಬ್ಬೊಬ್ಬರು ಜೋಕರ್ಗಳಾಗಿ ಬಿಹೇವಿಯರ್ ಮಾಡ್ಕೊಂಡು ಇವತ್ತು ರಾಜ್ಯನ ಅಧೋಗತಿಗೆ ತಗೊಂಡೋಗಿ ನಿಲ್ಸಿದ್ದಾರೆ. ಮುಖ್ಯಮಂತ್ರಿ ಅಂತೂ ಓಪನ್ ಆಗಿ ರಿಯಲ್ ಎಸ್ಟೇಟ್ ಚೀಫ್ ಮಿನಿಸ್ಟರ್ ಅಂತಾನೆ ಜನ ಮಾತಾಡ್ಕೊಳ್ತಾ ಇರೋದು ಇವತ್ತು. ಅವ್ರಿಗೆಲ್ಲೂ ಒಂದು ಹಸಿರು ಭೂಮಿ ಕಂಡ್ರೆ ಆಗೋದೇ ಇಲ್ಲ. ಅವ್ರು ಬರಗಾಲಕ್ಕೆ ಹೋದ್ರೆ ನಮಗೆ ಟೆನ್ಷನ್ ಆಗುತ್ತೆ, ಬರ ವೀಕ್ಷಣೆಗೆ ಹೋದ್ರೆ ಎಲ್ಲೂ ಬರಡು ಭೂಮಿನ ಅವ್ರಿಗೆ ರಿಯಲ್ ಎಸ್ಟೇಟ್ ಲ್ಯಾಂಡ್ ಥರ ಕಾಣಿಸ್ಬಿಡುತ್ತೋ ಅಂತ ಹೇಳ್ಬಿಟ್ಟು. ಸೊ ಆ ಥರ ವ್ಯಕ್ತಿ ಅವರು. ಸೊ ಅವರಂತೂ ರಿಯಲ್ ಎಸ್ಟೇಟ್ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ. ಸೊ ಓವರ್ ಆಲು ನಮ್ಮ ಜನಕ್ಕೆ ಒಂದು ಸರ್ಕಸ್ ನೋಡ್ತಾ ಇದ್ದಾರೆ ಅಷ್ಟೇ, ಬಿಟ್ರೆ ಮತ್ತಿನ್ನೇನೂ ಇಲ್ಲ. ನಾನು ಒಬ್ಬ ವ್ಯಕ್ತಿ ವಿಚಾರ ಇಟ್ಕೊಂಡು ಮಾತಾಡೋದಿಲ್ಲ. ನೀವು ಕಾಂಗ್ರೆಸ್ ಆಸ್ ಆಡಳಿತ ಅಂತ ನೋಡಿದ್ರೆ ಕಳೆದ 3 ವರ್ಷದಲ್ಲಿ ಅವ್ರು ಏನೂ ಮಾಡಿಲ್ಲ. ಲಿಟ್ರಲಿ ಅವ್ರು ಹೇಳಿದಂಥ ಒಂದು ಪ್ರಾಮಿಸ್ಗಳನ್ನ, ಗ್ಯಾರಂಟಿಗಳನ್ನು ಸರಿಯಾಗಿ ಕೊಡೋದಿಲ್ಲ. ಅಲ್ಲೂ ಸ್ಕ್ಯಾಮು, ಅಲ್ಲೂ ಪ್ರೊಟೆಸ್ಟು, ಅಲ್ಲೂ ಸಮಸ್ಯೆ. ತಿರ್ಗಿ ಸಿಕ್ಕಿದ್ದು ವಸ್ತುಗಳ ಬೆಲೆ ಎಲ್ಲ ಏರಿಕೆ ಮಾಡಾಕ್ಬಿಟ್ರು. ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಸ್ಟ್ಯಾಂಪ್ ಡ್ಯೂಟಿ ಆಗಲಿ, ಅದು ಯಾವುದಾದ್ರು ಆಸ್ಪತ್ರೆ ಬೆಡ್ ಚಾರ್ಜಸ್ಸು ಬಿಡಲಿಲ್ಲ, ಅದನ್ನು ಜಾಸ್ತಿ ಮಾಡಾಕ್ಬಿಟ್ರು.
ತಿರ್ಗಾ ಆಲ್ಕೋಹಾಲ್ ಅಂತೂ ಹೇಳಂಗೆ ಇಲ್ಲ ಬಿಡಿ, ಬಾಯಿಗೆ ಬಂದಂಗೆ ಮಾಡಾಕ್ಬಿಟ್ರೆ ನಂದಿನಿ ಹಾಲು ಅಷ್ಟೇನೆ. ತಿರ್ಗಾ ಅಭಿವೃದ್ಧಿ ಅಂತೂ ಇಲ್ವೇ ಇಲ್ಲ, ಸ್ಕ್ಯಾಮು ಕರಪ್ಷನ್ನು. ಸೊ ಇದನ್ನೆಲ್ಲ ನೋಡಿಕೊಂಡು ಜನ ಅವ್ರಿಗೆ ವೋಟ್ ಹಾಕಲ್ಲ. ಇಟ್ ಈಸ್ ನಾಟ್ ದಟ್ ಏನೋ ಕ್ಯಾಬಿನೆಟ್ಟಲ್ಲಿ ಅವ್ರು ಮಾಡಿದ್ರೆ ಗೆಲ್ಲಲ್ಲ, ಇವ್ರು ಮಾಡಿದ್ರೆ ಗೆಲ್ಲಲ್ಲ ಅನ್ನೋದು ಇಲ್ವೇ ಇಲ್ಲ. ನಾವೊಂದು ಪ್ರತಿಪಕ್ಷವಾಗಿ ಜನಗಳ ಮುಂದೆ ಹೋಗೋದು ಇವ್ರ ವೈಫಲ್ಯಗಳನ್ನ ಇಟ್ಕೊಂಡು ಅಷ್ಟೇನೆ. ಅವ್ರು ಯಾರನ್ನು ಮಾಡಿದ್ರು ಅಷ್ಟೇ, ಯಾರನ್ನು ಬಿಟ್ಟರು ಅಷ್ಟೇ, ಜನ ಮತ್ತೆ ಅವ್ರಿಗೆ ವೋಟ್ ಹಾಕೋದಕ್ಕೆ ಸಾಧ್ಯವೇ ಇಲ್ಲ 28ರಲ್ಲಿ. ಅಲ್ಲ, ಸರ್ಕಾರದ ಬೊಕ್ಕಸ ಖಾಲಿಯಾಗಿ ತುಂಬಾ ವರ್ಷನೇ ಆಗಿದೆ. ನಾವಾಗ್ಲೇ ಹೇಳ್ದಂಗೆ ಇವ್ರು ಒಂದ್ ಕಡೆ ಬೆಲೆ ಏರಿಕೆನೂ ಮಾಡಿದ್ರು, ಇನ್ನೊಂದ್ ಕಡೆ ಬೆಟ್ಟದ ಸಾಲನೂ ಮಾಡಿದ್ದಾರೆ, ಮೂರನೇದು ಅಭಿವೃದ್ಧಿನೂ ಆಗ್ತಿಲ್ಲ. ಹಾಗಾದ್ರೆ ಬಂದಿದ್ದ ಹಣ ಎಲ್ಲೋಯ್ತು? ಈ ಪ್ರಶ್ನೆ ನಾವು ಕೇಳ್ತಾನೆ ಇದ್ರಿ ಡೇ ಒನ್ ಇಂದ. ನಾನು ಬೊಕ್ಕಸ ಖಾಲಿಯಾಗಿ ಸುಮಾರು ದಿವಸ ಆಗಿದೆ. ಸೊ ಆದ್ರಿಂದ ಇದು ಬೊಕ್ಕಸ ಖಾಲಿಯಾಗಿರೋದೇನು ಹೊಸದಲ್ಲ ಅವ್ರಿಗೆ, ಮುಂದಿನ ದಿನಗಳಲ್ಲೂ ಹಂಗೆ ಆಗುತ್ತೆ ಅಷ್ಟೇ.